ಸೊ ಗೈಸ್, ನನಗೆ ಒಬ್ಬರು ಕಮೆಂಟ್ ಮಾಡಿದರು, ಫ್ಯೂಚರ್ ಎಲಿಜಿಬಿಲಿಟಿ ಏನಿದೆ ಅದರ ಬಗ್ಗೆ ನನಗೆ ವೀಡಿಯೋನ ಮಾಡಿ ಅಂತ. ಸೊ ತುಂಬ ಜನ ಬಂದುಬಿಟ್ಟು ನನಗೆ ಕೇಳ್ತಿರೋಲ್ವಾ, ಮೇಡಮ್ ನನಗೆ ವ್ಯೂಸ್ ಬರ್ತಿಲ್ಲ, ಏನಕ್ಕಂತ ಗೊತ್ತಿಲ್ಲ, ನಾನು ಚೆನ್ನಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಆದರೂ ನನಗೆ ವ್ಯೂಸ್ ಬರ್ತಾಯಿಲ್ಲ ಅಂತ ತುಂಬ ಜನ ನನಗೆ ಕಾಮೆಂಟ್ನ ಮಾಡ್ತೀರಾ. ಸೊ ನಿಮಗೆ ಏನು ರೀಸನ್ಗೋಸ್ಕರ ವ್ಯೂಸ್ ಬರ್ತಾ ಇರಲ್ಲ ಆ್ಯಂಡ್ ಫ್ಯೂಚರ್ ಎಲಿಜಿಬಿಲಿಟಿಯಲ್ಲಿ ಏನೆಲ್ಲ ನಾವು ಮಾಡಬೇಕು, ಸೊ ಅದರಿಂದ ಫ್ಯೂಚರ್ ವ್ಯೂಸ್ಗೂ ಮತ್ತು ಫ್ಯೂಚರ್ ಎಲಿಜಿಬಿಲಿಟಿಗೂ ಏನು ಕನೆಕ್ಷನ್ ಇದೆ, ಸೊ ಇದನ್ನೆಲ್ಲನೂ ಬಂದುಬಿಟ್ಟು ಡೀಟೇಲ್ಸಾಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆ್ಯಂಡ್ ಟೋಟಲಿ ಫ್ಯೂಚರ್ ಎಲಿಜಿಬಿಲಿಟಿ ಅದನ್ನೆಲ್ಲ ಯಾವ ಥರ ಎನೇಬಲ್ ಮಾಡೋದು, ಅದರಿಂದ ನಮಗೆ ಏನು ಬೆನಿಫಿಟ್ ಸಿಗುತ್ತೆ. ಸೊ ನ್ಯೂ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದೀರಾ, ಸೊ ತುಂಬ ಜನ ಬಂದುಬಿಟ್ಟು ಅವ್ರಿಗೆ ಗೊತ್ತಿರಲ್ಲ ಆ ಸೆಟ್ಟಿಂಗು, ಆ್ಯಂಡ್ ಅದನ್ನ ಕೂಡ ಎಲಿಜಿಬಲ್ ಕೂಡ ಅದು ಮಾಡಿರಲ್ಲ. ಒಂದು ಅದಾಗೆ ಆಗಿರುತ್ತೆ, ಇನ್ನೂ 2 ಇರುತ್ತೆ, ಅದು ನಾವಾಗೆ ಮಾಡಬೇಕಾಗುತ್ತೆ. ಸೊ ಅದರಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ. ಆ್ಯಂಡ್ ತುಂಬ ಜನ ಹೇಳ್ತೀರಾ ನನಗೆ ಲೈವ್ ಸ್ಟ್ರೀಮ್ನೂ ಮಾಡೋಕ್ಕಾಗ್ತಿಲ್ಲ, ಜಾಸ್ತಿ ವೀಡಿಯೋಸ್ನೂ ಹಾಕೋಕ್ಕಾಗ್ತಿಲ್ಲ, ಆ್ಯಂಡ್ ಮೇಯ್ನಾಗಿ ವ್ಯೂಸೇ ಬರ್ತಾಯಿಲ್ಲ ಅಂತ. ಸೊ ಇದು ಏನೋ ಕನೆಕ್ಷನ್ ಇದೆ, ಏನೋ ಅಲ್ಲ, ಇದರಿಂದ ಒಂದು ಕನೆಕ್ಷನ್ ಇದೆ. ಆ ರೀಸನ್ಗೋಸ್ಕರ ನಿಮ್ಗೆ ಏನಾಗ್ತಿರುತ್ತೆ, ವ್ಯೂಸ್ ಬರ್ತಾ ಇರಲ್ಲ ಸರಿಯಾಗಿ. ಓಕೆನಾ. ಸೊ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ನೋಡಿ, ನಿಮಗೆ ಆಗಲೇ ಗೊತ್ತಾಗೋದು. ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೇವೆ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಿಮಗೆ ಏನು ಮಾಡಬೇಕಂದ್ರೆ, ನಿಮ್ಮದು ಕ್ರೋಮ್ ಬ್ರೌಸರ್ ಏನಿದೆ ಅದು ಓಪನ್ ಮಾಡ್ಕೊಳ್ಳಿ. ಸೊ ಕ್ರೋಮ್ ಬ್ರೌಸರ್ ಎಲ್ಲರ ಹತ್ರನೂ ಇರುತ್ತಲ್ವ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಟೈಪ್ ಮಾಡಬೇಕು. ಸೊ ತುಂಬ ಜನಕ್ಕೆ ಏನಂದರೆ ಇಲ್ಲಿ ಬಂದುಬಿಟ್ಟು ವೈಟ್ ಸ್ಟುಡಿಯೋ ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಆಗೋಲ್ಲ. ಸೊ ಏನು ಪ್ರಾಬ್ಲಮ್ ಆಗ್ತಿರುತ್ತಂದರೆ, ನೀವೇನು ಮಾಡ್ತೀರಾ, studio.youtube.com ಅಂತ ಹಾಕ್ತಿರಲ್ವ. ಸೊ ಇಲ್ಲಿ ಬಂದುಬಿಟ್ಟು ನೀವು ಡೈರೆಕ್ಟಾಗಿ ಇಲ್ಲಿ ಬಂದುಬಿಟ್ಟು ಹಾಕಿಬಿಟ್ಟು ಕ್ಲಿಕ್ ಮಾಡಲ್ಲ, ನಿಮ್ಮ ಆ್ಯರೋ ಬಟನ್ ಆಗಲಿ ಗೋ ಬಟನ್ ಮೇಲಾಗಲಿ. ಸೊ ನೀವೇನು ಮಾಡ್ತೀರಾ, ಇಲ್ಲಿ ಬರುತ್ತಲ್ಲ ಇದರಲ್ಲಿ ಯಾವುದ್ರ ಮೇಲಾದರೂ ಒಂದು ಮೇಲೆ ಕ್ಲಿಕ್ ಮಾಡಿಬಿಡ್ತೀರ. ಸೊ ನಿಮಗೆ ಇದರ ಯಾವುದ್ರ ಮೇಲೂ ಕ್ಲಿಕ್ ಮಾಡಬಾರ್ದು, ಡೈರೆಕ್ಟಾಗಿ ನಿಮಗೆ ಇಲ್ಲಿ ಈ ಥರ ಹಾಕಬೇಕು. ಹಾಕಾದ್ಮೇಲೆ ಸಿಂಪಲಿ ಇಲ್ಲಿ ನಿಮ್ಮದು ಕೀಬೋರ್ಡಲ್ಲಿ ಗೋ ಬಟನ್ ಇಲ್ಲ ಆ್ಯರೋ ಬಟನ್ ಇರುತ್ತೆ. ಸೊ ಸಿಂಪಲಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಓಕೆನಾ. ಸೊ ಕ್ಲಿಕ್ ಮಾಡಿದರೆ ನಿಮ್ಮದು ನೋಡಿ ಈ ಥರ ಒಂದು ಇಂಟರ್ಫೇಸ್ ಶೋ ಆಗುತ್ತೆ. ಸೊ ಅದಾದಮೇಲೆ ಸಿಂಪಲಿ ನಿಮಗೆ ಕೆಳಗೆ ಸ್ಕ್ರಾಲ್ ಮಾಡಬೇಕು. ಕೆಳಗೆ ಸ್ಕ್ರಾಲ್ ಮಾಡಿದರೆ ನಿಮಗೆ ಒಂದು ಇಲ್ಲಿ ಶೋ ಆಗುತ್ತೆ, ನಾನು ಝೂಮ್ ಮಾಡಿದ್ದೀನಲ್ವ, ಇಲ್ಲೊಂದು ಸೆಟ್ಟಿಂಗ್ ಆಪ್ಷನ್ ಇರುತ್ತೆ, ಲಾಸ್ಟಲ್ಲಿ. ಸೊ ಸಿಂಪಲಿ ಇದನ್ನು ನೀವೇನು ಮಾಡಿ, ಈ ಸೆಟ್ಟಿಂಗ್ ಆಪ್ಷನ್ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಬಂದುಬಿಟ್ಟು ನಿಮಗೆ ಒಂದು ಇಂಟರ್ಫೇಸ್ ಶೋ ಆಗುತ್ತೆ, ನಿಮಗೆ ಕಾಣಿಸ್ತಾ ಇದೆಯಲ್ವ. ಸೊ ನಾನು ಝೂಮ್ ಮಾಡಿದ್ದೀನಿ, ಏನಕ್ಕೆ ಅಂದ್ಬಿಟ್ಟು ಗೊತ್ತಿದೆಯಲ್ವ. ಸೊ ನಾನು ಝೂಮ್ ಮಾಡಿಲ್ಲ ಅಂದರೆ ನಿಮಗೆ ಕಾಣಿಸೋದಿಲ್ಲ. ಸೊ ಸಿಂಪಲಿ ನಾವೇನು ಮಾಡೋಣ, ಈಗ ಚಾನೆಲ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಚಾನೆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಚಾನೆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಇಲ್ಲಿ ಬಂದುಬಿಟ್ಟು 3ನೇ ಆಪ್ಷನಲ್ಲಿ ಏನು ಸಿಗುತ್ತೆ, ಫ್ಯೂಚರ್ ಎಲಿಜಿಬಿಲಿಟಿ. ಓಕೆನಾ. ಫ್ಯೂಚರ್ ಎಲಿಜಿಬಿಲಿಟಿಯಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ, ಫ್ಯೂಚರ್ ಎಲಿಜಿಬಿಲಿಟಿಯಲ್ಲಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ 3 ಆಪ್ಷನ್ಸ್ ಇದೆ. ಸೊ 3 ಆಪ್ಷನ್ ನಿಮಗೆ ಬಂದುಬಿಟ್ಟು ಇಲ್ಲಿ ಒಂದು ಮಾತ್ರ ಎನೇಬಲ್ ಆಗಿರುತ್ತೆ. ಓಕೆನಾ. 2ನೇದಾಗಿರಲ್ಲ, 3ನೇದಾಗಿರಲ್ಲ. ಆ್ಯಂಡ್ ನಾನು ನಿಮಗೆ ಹೇಳ್ತೀನಿ ಇವತ್ತು ಇದನ್ನು ಯಾವ ಥರ ನಾವು ಎನೇಬಲ್ ಮಾಡ್ಬೋದು. ಸೊ ಇದರಿಂದ ನಮಗೆ ಯೂಟ್ಯೂಬ್ ಬಂದುಬಿಟ್ಟು ಏನೆಲ್ಲ ಬೆನಿಫಿಟ್ಸು ಕೊಡುತ್ತೆ, ಏನೆಲ್ಲ ನಮಗೆ ಬೆನಿಫಿಟ್ ಸಿಗುತ್ತೆ, ಆ್ಯಂಡ್ ಇದು ಎನೇಬಲ್ ಆಗಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ನಮಗೆ ಅಂತ. ಸೊ ಫಸ್ಟ್ನೇದು ಬಂದುಬಿಟ್ಟು ನೀವು ಚಾನಲ್ ಕ್ರಿಯೇಟ್ ಮಾಡ್ತೀರಲ್ವ, ಸೊ ಆವಾಗಲೇ ಬಂದುಬಿಟ್ಟು ನಿಮ್ದು ಏನಾಗುತ್ತೆ, ಇದು ಎಲಿಜಿಬಲ್ ಆಗಿಬಿಡುತ್ತೆ. ಓಕೆನಾ. ಎಲಿಜಿಬಲ್ ಅಂದರೆ ಎನೇಬಲ್ ಆಗಿಬಿಡುತ್ತೆ. ಸೊ ನಿಮಗೆ ಫಸ್ಟ್ನೇದು ಏನೂ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಸೊ 2ನೇದು ಬಂದುಬಿಟ್ಟು ಏನಿದೆ, ಸೊ 2ನೇ ಫ್ಯೂಚರ್ ಬಂದುಬಿಟ್ಟು ನೀವು ನೋಡ್ಬೋದು, 2ನೇದು ಎನೇಬಲ್ ಆಗಿರಲ್ಲ. ಸೊ ಇದಕ್ಕೆ ಇಲ್ಲಿ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಫೋನ್ ನಂಬರ್ ಕೇಳುತ್ತೆ ನಿಮಗೆ ವೆರಿಫೈ ಮಾಡೋದಕ್ಕೆ. ಓಕೆನಾ. ಸೊ ಇಲ್ಲಿ ಡೈರೆಕ್ಟಾಗಿ ನಿಮಗೆ ಫೋನ್ ನಂಬರ್ ಇದೆಯಲ್ಲ, ಸೊ ಈ ಫೋನ್ ನಂಬರ್ ಬಂದುಬಿಟ್ಟು ಕೇಳುತ್ತೆ ಸ್ಟ್ಯಾಂಡರ್ಡ್ ಫ್ಯೂಚರ್ ಎನೇಬಲ್ಗೆ. ಸೊ ಫೋನ್ ನಂಬರ್ ರಿಕ್ವೈರ್ಡ್ ಇರುತ್ತೆ. ನಿಮಗೆ ಫೋನ್ ನಂಬರ್ ಕೊಟ್ಬಿಟ್ಟು ಒಂದು ನಿಮ್ಮ ಫೋನ್ ನಂಬರ್ ಎಂಟರ್ ಮಾಡಿದ್ದು, ಸೊ ನಿಮ್ಮ ಫೋನ್ ನಂಬರ್ ಎಂಟರ್ ಮಾಡೋಕ್ಕಿಂತ ಮುಂಚೆ ನಿಮ್ಮದು ಯಾವ ಕಂಟ್ರಿ ಅಂತ ಕೇಳುತ್ತೆ, ಆ ಕಂಟ್ರಿನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ 91 ಬರುತ್ತೆ, +91. ಸೊ ಅದಾದಮೇಲೆ ನಿಮ್ಗೆ ಏನು ಮಾಡಬೇಕು, ನಿಮ್ಮದು ಫೋನ್ ನಂಬರ್ ಏನಿದೆ 10 ಡಿಜಿಟಲ್ದು, ಆ ಫೋನ್ ನಂಬರ್ ಹಾಕಿ. ಫೋನ್ ನಂಬರ್ ಹಾಕಿದ್ದು ನೀವು ಸಬ್ಮಿಟ್ ಮಾಡಿದ್ದು ನಿಮಗೆ OTP ಒಂದು ಬರುತ್ತೆ ನಿಮ್ಮ ಫೋನಿಗೆ. ಸೊ ಸಿಂಪಲಿ ಆ OTPನ ಬಂದುಬಿಟ್ಟು ಇಲ್ಲೇ ಹಾಕಬೇಕು, ಅಲ್ಲಿ OTP ಹಾಕೋ ಆಪ್ಷನ್ ಕೂಡ ನಿಮಗೆ ಸಿಗುತ್ತೆ. ಸೊ OTPನ ಹಾಕಾದ್ಮೇಲೆ ಸಬ್ಮಿಟ್ ಮಾಡಾದಮೇಲೆ ನಿಮ್ಮದು ಇದು ಅದೇ 1 ಸೆಕೆಂಡಲ್ಲಿ ಬಂದುಬಿಟ್ಟು ಇದು ಸೆಕೆಂಡ್ 1ನೇದು
ಎಲಿಜಿಬಲ್ ಆಗಿಬಿಡುತ್ತೆ, ಎನೇಬಲ್ ಆಗಿಬಿಡುತ್ತೆ. ಸೊ ಸೆಕೆಂಡ್ ಒನ್ನಿದು ನೀವು ಎನೇಬಲ್ ಮಾಡಿದರೆ ನಿಮಗೆ ಏನೆಲ್ಲ ಬೆನಿಫಿಟ್ಸ್ ಯೂಟ್ಯೂಬಲ್ಲಿ ನಿಮಗೆ ಕೊಡ್ತಾ ಇದೆ. ಸೊ ನೀವು ನೋಡ್ಬೋದು, ಸೆಕೆಂಡ್ನೇದು ನಾವು ಎನೇಬಲ್ ಏನಾದರೂ ಮಾಡಿದರೆ ನಮಗೆ ಕಸ್ಟಮ್ ಥಂಬ್ನೇಲ್ಸ್ ನಾವು ಹಾಕ್ಬೋದು. ಓಕೆನಾ, ನಮ್ಮ ಥಂಬ್ನೇಲ್ಸ್ ಬಂದುಬಿಟ್ಟು ಬೇರೆಯವ್ರಿಗೆ ಶೋ ಆಗುತ್ತೆ. ಬೈ ಚಾನ್ಸ್ ಇದು ನೀವು ಎಲಿಜಿಬಲ್ ಮಾಡಿಲ್ಲ ಅಂದರೆ ನೀವು ಏನೇ ಥಂಬ್ನೇಲ್ ಹಾಕಿ ಏನೇ ವೀಡಿಯೋ ಮಾಡಲಿ, ಬಟ್ ನಿಮ್ಮ ಥಂಬ್ನೇಲ್ ಏನಿದೆ ಬೇರೆಯವ್ರಿಗೆ ಶೋ ಆಗಲ್ಲ, ನಿಮ್ಮ ವೀಡಿಯೋ ಮಾತ್ರ ಶೋ ಆಗುತ್ತೆ. ಓಕೆನಾ, ಸೊ ನಿಮ್ಮ ಥಂಬ್ನೇಲ್ ಬಂದುಬಿಟ್ಟು ಯಾವುದೇ ಕಾರಣಕ್ಕೂ ಶೋ ಆಗಲ್ಲ. ಅದಕ್ಕೆ ಬಂದುಬಿಟ್ಟು ಎರಡನೇದು ಬಂದುಬಿಟ್ಟು ಎನೇಬಲ್ ಮಾಡೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಅದಾದಮೇಲೆ ಲೈವ್ ಸ್ಟ್ರೀಮ್ ಮಾಡ್ಬೋದು. ಆ್ಯಂಡ್ ತುಂಬ ಜನ ನಮಗೆ ಕೇಳ್ತೀರಾ, ಮೇಡಮ್ ನಾನು ಲೈವ್ ಸ್ಟ್ರೀಮ್ ಆನ್ ಆಗ್ತಿಲ್ಲ, ಯಾವ ಥರ ಲೈವ್ ಸ್ಟ್ರೀಮ್ ಮಾಡೋದು ನನಗೆ ಗೊತ್ತಾಗ್ತಿಲ್ಲ, ಲೈವ್ ಸ್ಟ್ರೀಮೇ ಆಪ್ಷನ್ನೇ ಬರ್ತಿಲ್ಲ, ಲೈವ್ ಮಾಡೋಕ್ಕೆ ಆಗ್ತಿಲ್ಲ ಅಂತ. ಸೊ ನೀವು ಫ್ಯೂಚರ್ ಎಲಿಜಿಬಿಲಿಟಿಯಲ್ಲಿ ಈ ಎರಡನೇ ಆಪ್ಷನ್ ಏನಿರುತ್ತೆ ಇದನ್ನು ಎನೇಬಲ್ ಮಾಡಿರಲ್ಲ. ಆ ಕಾರಣದಿಂದ ನಿಮ್ದು ಏನಾಗ್ತಿರುತ್ತೆ, ಲೈವ್ ಮಾಡೋಕ್ಕಾಗ್ತಿರಲ್ಲ. ಆ್ಯಂಡ್ ಥಂಬ್ನೇಲ್ನು ಕೂಡ ಹಾಕಿರ್ತೀರ, ಬಟ್ ಅದು ಶೋ ಆಗಲ್ಲ. ಓಕೆನಾ, ಬೇರೆ ಆಡಿಯನ್ಸ್ಗಾಗಲಿ ನಿಮ್ಮ ಆಡಿಯನ್ಸ್ಗಾಗಲಿ ಬೇರೆಯವ್ರಿಗಾಗಲಿ ನಿಮ್ಮ ಥಂಬ್ನೇಲ್ ಶೋ ಆಗಲ್ಲ. ಸೊ ಮೇಕ್ ಶೋರ್ ನೀವು ಏನಿದೆ ನಿಮ್ಮದು ಥಂಬ್ನೇಲ್ ಶೋ ಆಗಬೇಕಂದ್ರೆ ನಿಮ್ಮದು ಫೋನ್ ನಂಬರ್ ವೆರಿಫೈ ಮಾಡಲೇಬೇಕು. ಆ್ಯಂಡ್ ಲೈವ್ ಸ್ಟ್ರೀಮ್ ಮಾಡಬೇಕಂದ್ರೆ ನಿಮ್ಮದು ಫೋನ್ ನಂಬರ್ ವೆರಿಫೈ ಮಾಡಲೇಬೇಕು. ಅದಾದಮೇಲೆ ಲಾಂಗ್ ವೀಡಿಯೋಸ್ 15 ಮಿನಿಟ್ಗಿಂತ ಲಾಂಗ್ ವೀಡಿಯೋಸ್ ಮಾಡ್ಬೋದು. ಆ್ಯಂಡ್ ತುಂಬ ಜನ ಏನು ಮಾಡ್ತೀರಾ, 18 ಮಿನಿಟ್ 20 ಮಿನಿಟ್ ವೀಡಿಯೋಸ್ ಮಾಡ್ಬೇಕು ಅಂದ್ಕೊಂಡಿರ್ತೀರ, ಬಟ್ ಆಗ್ತಿರಲ್ಲ. ಸೊ ಏನಕ್ಕೆ ಆಗ್ತಿರಲ್ಲ, ಏನಕ್ಕೆ ನೀವು ಫೋನ್ ನಂಬರ್ ವೆರಿಫೈ ಮಾಡಿರಲ್ಲ. ಸೊ ಲಾಂಗ್ ವೀಡಿಯೋನ ನೀವು ಹಾಕ್ಬೋದು, 15 ಮಿನಿಟ್ಸ್ಗಿಂತ ಲಾಂಗ್ ವೀಡಿಯೋ ಹಾಕ್ಬೋದು. ಸೊ ನೀವು ಫೋನ್ ನಂಬರ್ ಒಂದು ವೆರಿಫೈ ಮಾಡಿಕೊಂಡ್ರೆ ಏನು ಮಾಡ್ಬೋದು, ಕಸ್ಟಮ್ ಥಂಬ್ನೇಲ್ ಹಾಕ್ಬೋದು, ಲೈವ್ ಸ್ಟ್ರೀಮ್ ಮಾಡ್ಬೋದು. ಅದ್ರ ಜೊತೆಗೆ 15 ಮಿನಿಟ್ಗಿಂತ ಜಾಸ್ತಿ ಲಾಂಗ್ ವೀಡಿಯೋ ಏನಿದೆ ಅದನ್ನು ಮಾಡ್ಬೋದು. ಸೊ ಇದು ಎರಡನೇದು ಬಂದುಬಿಟ್ಟು ಜಸ್ಟ್ ನಿಮ್ಮ ಫೋನ್ ನಂಬರ್ ಕೊಟ್ಬಿಟ್ಟು OTP ಹಾಕ್ಬಿಟ್ಟು ವೆರಿಫೈ ಮಾಡೋದು ಅಷ್ಟೇ. ಓಕೆನಾ, ಸೊ ನಿಮ್ಗೆ ಇದರಲ್ಲಿ ಏನು ದೊಡ್ಡ ಇದು ಮಾಡಬೇಕಂತ ಏನಿಲ್ಲ. ಸೊ ಎರಡನೇದು ಆಯಿತಾ. ಸೊ ಎರಡನೇದು ನೀವು ಫೋನ್ ನಂಬರ್ ಕೊಟ್ಟು ವೆರಿಫೈ ಮಾಡಿದರೆ ಫೋನ್ ನಂಬರ್ದು ಎರಡನೇದು ಅದಾಗೆ ಆಗಿಬಿಡುತ್ತೆ, ಈಸಿ 1 ಸೆಕೆಂಡಲ್ಲಿ ಆಗಿಬಿಡುತ್ತೆ. ಬಟ್ ಮೂರನೇದು ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ನಿಮಗೆ, 124 ಅವರ್ಸು ಟೈಮ್ ಏನಿದೆ ಅದು ತಗೊಳುತ್ತೆ ಎನೇಬಲ್ ಮಾಡೋಕ್ಕೆ. ಬಟ್ ನೀವೇನಾದರೂ ಫೇಸ್ ಕ್ಯಾಮ್ ವೀಡಿಯೋ ಏನಾದರೂ ಮಾಡ್ತಾಯಿದ್ರೆ, ಫೇಸ್ ತೋರಿಸಿ ನೀವು ವೀಡಿಯೋ ಏನಾದರೂ ಮಾಡ್ತಾಯಿದ್ರೆ ನೀವು ಇದು ಎನೇಬಲ್ ಮಾಡಬೇಕಂತ ಅವಶ್ಯಕತೆಯೇ ಇಲ್ಲ. ಅದಾಗಿಬಿಟ್ಟು ಮಧ್ಯದಲ್ಲಿ ನೀವು ವೀಡಿಯೋಸ್ ಮಾಡ್ತಾ ಅದಾಗೆ ಅದು ಎನೇಬಲ್ ಆಗಿಬಿಡುತ್ತೆ. ನೀವೇನು ಮಾಡಬೇಕಂತ ಅವಶ್ಯಕತೆ ಇಲ್ಲ. ನಿಮ್ಮದು ಮಾನಿಟೈಸೇಷನ್ ಆಗೋಕ್ಕಿಂತ ಮುಂಚೆನೇ ನಿಮ್ಮದು ಎನೇಬಲ್ ಆಗಿಬಿಡುತ್ತೆ. 1-2 ವೀಕ್ಸಲ್ಲಿ 1-2 to 3 ವೀಕ್ಸಲ್ಲಿ ಅದೇ ಎನೇಬಲ್ ಆಗಿಬಿಡುತ್ತೆ. ಬೈ ಚಾನ್ಸ್ ಅಂತೂ ಆಗಿಲ್ಲ ಅಂದರೆ ನಂಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಗೈಡ್ ಮಾಡ್ತೀನಿ. ನಿಮಗೆ ಮೆಸೇಜು ನೀವು ನನಗೆ DM ಮಾಡಿ, ನಾನು ನಿಮಗೆ ಗೈಡ್ ಮಾಡ್ತೀನಿ ಯಾವ ಥರ ನೀವು ಮಾಡ್ಬೋದು ಅಂತ. ಓಕೆನಾ. ಆ್ಯಂಡ್ ಫೇಸ್ಲೆಸ್ ಚಾನೆಲ್ ಅವರು ಏನಾದರೂ ಮಾಡ್ತಿದ್ದೀರಾ, ನೀವು ಫೇಸ್ಲೆಸ್ ವೀಡಿಯೋ ಏನಾದರೂ ಮಾಡ್ತಾಯಿದ್ದೀರಾ ಅಂದರೆ ಆ ಕಂಡೀಷನಲ್ಲಿ ನಾವು ಇದನ್ನು ಯಾವ ಥರ ಎನೇಬಲ್ ಮಾಡ್ಬೋದು. ಓಕೆನಾ. ಆ ಕಂಡೀಷನಲ್ಲಿ ಬಂದುಬಿಟ್ಟು ನಾವು ಇಲ್ಲಿ ನಿಮಗೆ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಏನು ಆಪ್ಷನು, ಇಲ್ಲಿ ನೋಡಿ, ನಮಗೆ ವಿಡಿಯೋ ವೆರಿಫಿಕೇಷನ್ ಮಾಡ್ಕೋಬೋದು. ವಿಡಿಯೋ ವೆರಿಫಿಕೇಷನ್ ಅಂದರೆ ನಾನು ಸ್ವಲ್ಪ ಝೂಮ್ ಮಾಡ್ತೀನಿ ನಿಮಗೆ ನೋಡಿ. 3 ಆಪ್ಷನ್ಸ್ ಕೊಟ್ಟಿದ್ದಾರೆ ನಮಗೆ. ಒಂದು ವಿಡಿಯೋ ವೆರಿಫಿಕೇಷನು, ಇನ್ನೊಂದು ವ್ಯಾಲಿಡ್ ID, ಇನ್ನೊಂದು ಚಾನಲ್ ಹಿಸ್ಟ್ರಿ. ನೀವು ನೋಡ್ಬೋದು ನಂದು ಯಾವುದರಿಂದ ಆಗಿದೆ, ನಂದು ಬಂದುಬಿಟ್ಟು ಚಾನಲ್ ಹಿಸ್ಟ್ರಿಯಿಂದ ಆಗಿದೆ. ನಾನು ಬಂದುಬಿಟ್ಟು ಯಾವುದೇ ವಿಡಿಯೋ ವೆರಿಫಿಕೇಷನ್ ಮಾಡಿಲ್ಲ, ಯಾವುದೇ ID ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ನಂದು ಚಾನಲ್ ಹಿಸ್ಟ್ರಿಯಿಂದ ಆಗಿದೆ. ಯಾಕಂದರೆ ನಾನು ಫೇಸ್ ಕ್ಯಾಮ್ ವೀಡಿಯೋ ಮಾಡ್ತೀನಿ, ಫೇಸ್ ತೋರಿಸ್ಬಿಟ್ಟು ವೀಡಿಯೋ ಮಾಡ್ತೀನಿ. ಬೈ ಚಾನ್ಸ್ ನೀವೇನಾದರೂ ಫೇಸ್ ತೋರಿಸ್ತಾ ಇಲ್ಲ ಅಂದರೆ ಆ ಕಂಡೀಷನಲ್ಲಿ ನೀವೇನು ಮಾಡ್ಬೋದು, ವಿಡಿಯೋ ವೆರಿಫಿಕೇಷನ್ ಮಾಡ್ಬೋದು. ಓಕೆನಾ. ವಿಡಿಯೋ ವೆರಿಫಿಕೇಷನ್ಗೆ ಸಿಂಪಲಿ ನಿಮ್ಗೆ ಏನು ಮಾಡಬೇಕು, ವಿಡಿಯೋ ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ. ಆಗ ಬಂದುಬಿಟ್ಟು ನಿಮಗೆ ಒಂದು ಮೇಲ್ ಬರುತ್ತೆ. ಆ ಮೇಲ್ನ ಹೋಗ್ಬಿಟ್ಟು ಓಪನ್ ಮಾಡಿ. ಓಪನ್ ಮಾಡಿದಾಗ ಅಲ್ಲಿ ನಿಮಗೆ ಒಂದು ಬ್ಲೂ ಕಲರಲ್ಲಿ ಸ್ಟಾರ್ಟ್ ಬಟನ್ ನಿಮಗೆ ಸಿಗುತ್ತೆ. ಸೊ ಆ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ವಿಡಿಯೋ ಬಂದುಬಿಟ್ಟು ಕ್ಲಿಕ್ ಮಾಡಬೇಕು. ವಿಡಿಯೋ ಅಂದರೆ ಅದಾಗೆ ಕ್ಯಾಮ್ರಾ ಓಪನ್ ಆಗುತ್ತೆ. ಸಿಂಪಲಿ ನಿಮಗೆ ವಿಡಿಯೋ ನಿಮ್ಮದು ಫೇಸ್ ತೋರಿಸ್ಬೇಕು. ರೈಟ್ ಸೈಡ್ ಒಂದು ಸಲ ತೋರಿಸಿ, ಲೆಫ್ಟ್ ಸೈಡ್ ಒಂದು ಸಲ ತೋರಿಸಿ, ಫ್ರಂಟ್ ಒಂದು ಸಲ, ಅಪೋಸಿಟ್ ಒಂದು ಸಲ ತೋರಿಸಿ. ಅಷ್ಟು ತೋರಿಸಿದ್ರೆ ಸಾಕು. ಅಷ್ಟು ತೋರಿಸಿ ಅದು ಮಧ್ಯದಲ್ಲಿ ಗ್ರೀನ್ ಬಟನ್ ಬಂದುಬಿಟ್ಟು ಇರುತ್ತೆ. ಆ ಗ್ರೀನ್ ಬಟನ್ನ ಪ್ರೆಸ್ ಮಾಡಿದರೆ ಏನಾಗುತ್ತೆ, ನಿಮ್ಮದು ಅದಾಗೆ ಕ್ಲಿಕ್ ಆಗಿಬಿಡುತ್ತೆ ಫೋಟೋ. ಕ್ಲಿಕ್ ಆದಮೇಲೆ ಇದೇನಾಗುತ್ತೆ, ಸಿಂಪಲಿ ನೀವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಆಗ ಬಂದುಬಿಟ್ಟು ಆ ಕಂಡೀಷನಲ್ಲಿ 24 ಅವರ್ಸ್ ತಗೊಳುತ್ತೆ ಇದರಲ್ಲಿ. ಓಕೆನಾ. ನಿಮ್ಮದು ಏನಿದೆ ಅದು ನಿಮ್ಮದು ವೆರಿಫಿಕೇಷನ್ ಆಗೋಕ್ಕೆ, ನಿಮ್ಮ ಫೇಸ್ ವೆರಿಫಿಕೇಷನ್ ಆಗೋದಕ್ಕೆ
24 ಅವರ್ಸ್ ತಗೊಳ್ಳುತ್ತೆ. ಸೊ ಇದಾಯಿತಾ ವಿಡಿಯೋ ವೆರಿಫಿಕೇಷನ್ ಯಾವ ಥರ ಮಾಡೋದಂತ ಗೊತ್ತಾಯಿತಾ. ಸೊ ವ್ಯಾಲಿಡ್ ಐ ಡಿ ಅಂತ ಇದೆ. ಸೊ ವ್ಯಾಲಿಡ್ ಐ ಡಿ ಅಂದರೆ ನಿಮ್ಮದು ಯಾವುದಾದ್ರೂ ಒಂದು ಐ ಡಿನ ಕೊಟ್ಬಿಟ್ಟು ನೀವು ವೆರಿಫಿಕೇಷನ್ನ ಮಾಡ್ಬೋದು. ಓಕೆನಾ. ಐ ಡಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಐ ಡಿ ಇದು ಫೋಟೋ ಹಾಕೋಕ್ಕೆ ಕೇಳುತ್ತೆ, ಇಲ್ಲಾಂದರೆ ಬೇರೆ ಏನಾದರೂ ಆಪ್ಷನ್ ಕೇಳ್ಬೋದು. ಸೊ ನೋಡಿ. ಸೊ ನಿಮಗೆ ಫೇಸ್ಲೆಸ್ ಚಾನೆಲ್ ಅವ್ರು ಏನಾದರೂ ನಿಮಗೆ ಇದರಲ್ಲೂ ಆಗ್ತಿಲ್ಲ ಅಂದರೆ ಸೊ ನನಗೆ ಕಮೆಂಟ್ ಮಾಡಿ ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ನಾನು ನಿಮಗೆ ಹೇಳ್ಕೊಡ್ತೇನೆ ಪ್ರಾಸೆಸ್ಸು, ನೀವು ಯಾವ ಥರ ಏನು ಮಾಡಬೇಕಂತ. ಸೊ ಅದೇ ಥರ ನೀವು ಕಂಟಿನ್ಯೂ ಮಾಡಿದರೆ ನಿಮ್ಮದು ಆಗಿಬಿಡುತ್ತೆ. ಅದಾದಮೇಲೆ ಚಾನೆಲ್ ಹಿಸ್ಟ್ರಿಯಿಂದ ಅದಾಗೆ ಆಗಿಬಿಡುತ್ತೆ. ನೀವು ಏನೂ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಫೇಸ್ ಏನಿದೆ ನೀವು ತೋರಿಸ್ತಾ ವೀಡಿಯೋ ಮಾಡ್ತೀರಲ್ವ, ಆಗ ಯೂಟ್ಯೂಬೇ ಬಂದುಬಿಟ್ಟು ನಿಮ್ಮದು ಎನೇಬಲ್ ಮಾಡಿಬಿಡುತ್ತೆ, ಎಲಿಜಿಬಲ್ ಆಗಿಬಿಡ್ತೀರ ನೀವು. ಓಕೆನಾ. ಸೊ ಏನು ತೊಂದರೆ ಇಲ್ಲ. ಆಗ ನೀವು ಜಾಸ್ತಿ ಹೆದರ್ಕೋಬೇಕಂತ ಏನು ಅವಶ್ಯಕತೆ ಇಲ್ಲ. ಓಕೆನಾ. ಅದಾದಮೇಲೆ ನಾವು ಈ ಕಡೆ ಸೈಡ್ ಬಂದುಬಿಟ್ಟು ನಮಗೆ ಇದನ್ನು ನಾವು ಎಲಿಜಿಬಲ್ ಮಾಡಿಕೊಂಡ್ರೆ ನಮಗೆ ಏನೆಲ್ಲ ಬಂದುಬಿಟ್ಟು ಫ್ಯೂಚರು ಬೆನಿಫಿಟ್ಟು ಯೂಟ್ಯೂಬ್ ನಮಗೆ ಕೊಡುತ್ತೆ. ಸೊ ಅದು ಎಲಿಜಿಬಲ್ ಏನಾದರೂ ಮಾಡಿಕೊಂಡ್ರೆ ನಮಗೆ ಅಪೀಲ್ ಕಂಟೆಂಟ್ ಐ ಡಿ ಕ್ಲೈಮ್ಸ್ ಏನಿದೆ ಅದು ಸಿಗುತ್ತೆ. ನಾವು ಅಪೀಲ್ನ ಮಾಡ್ಬೋದು ನಮ್ದು ಏನಾದರೂ ಮಿಸ್ಟೇಕ್ ಆಗಿದ್ದರೆ. ಅದಾದಮೇಲೆ ಎಕ್ಸ್ಟ್ರಾ ಲಿಂಕ್ ಇನ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ಬೋದು. ಅಂದರೆ ಎಕ್ಸ್ಟ್ರಾ ಲಿಂಕ್ಸ್ ಏನೇ ಇರುತ್ತೆ ನಾವು. ಓಕೆನಾ. ಲೈಕ್ ನಮ್ಮದು ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಬೇರೆ ಲಿಂಕ್ಸ್ ಏನಾದರೂ ಇರಲಿ, ಲೈಕ್ ಪ್ರಾಡಕ್ಟ್ ಲಿಂಕ್ ಆಗಲಿ, ನಾವು ಅದನ್ನು ಹಾಕ್ಬೋದು. ಓಕೆನಾ. ಡಿಸ್ಕ್ರಿಪ್ಷನಲ್ಲಿ ಬೈ ಚಾನ್ಸ್ ಇದು ಎಲಿಜಿಬಲ್ ಆಗಿಲ್ಲ ಅಂದರೆ ಆಗೋಕ್ಕಾಗಲ್ಲ, ಎಲಿಜಿಬಲ್ ಆಗಿದ್ದರೆ ಆಗ್ಬೋದು. ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು ಎಂಬೆಡ್ ಲೈವ್ ಸ್ಟ್ರೀಮ್ ಅಂದರೆ ಬಂದುಬಿಟ್ಟು ಏನಂದರೆ ಜಾಸ್ತಿ ಲೈವ್ ಸ್ಟ್ರೀಮ್ ನಾವು ಮಾಡ್ಬೋದು. ಓಕೆನಾ. ಕಮ್ಮಿ ಅಲ್ಲ, ಲೈಕ್ ವರ್ಟಿಕಲ್ ಟೈಪಲ್ಲಿ ಲೈವ್ ಸ್ಟ್ರೀಮ್ ನಾವು ಮಾಡ್ಬೋದು. ಸೊ ತುಂಬ ಜನ ಇದನ್ನು ಕೂಡ ಬೆನಿಫಿಟ್ಟು. ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ತುಂಬ ಇದೆಯಲ್ವಾ, ಕ್ರಿಯೇಟ್ ಮೋರ್ ಲೈವ್ ಸ್ಟ್ರೀಮು ಡೈಲಿ ಅಂತ ಇದೆ. ಸೊ ನಾವು ಫೋನ್ ನಂಬರ್ ವೆರಿಫೈ ಮಾಡಿದಾಗ ನಾವು ಒಂದು ಸಲ ಆ ಥರ ಲೈವ್ ಸ್ಟ್ರೀಮ್ ಮಾಡ್ಬೋದು. ಬಟ್ ನಮ್ಮದು ಏನು ಇದೆ ಓಕೆನಾ, ಈ ಮೂರನೇದು ಏನಿದೆ ಫ್ಯೂಚರ್ ಎಲಿಜಿಬಿಲಿಟಿ ಏನಿದೆ ಮೂರನೇದು. ಓಕೆನಾ. ಸೊ ಇದು ಬಂದುಬಿಟ್ಟು ನಾವೇನಾದರೂ ಎಲಿಜಿಬಲ್ ನಾವು ಮಾಡಿದರೆ ಇಲ್ಲಿ ನಾವು ಬಂದುಬಿಟ್ಟು ಜಾಸ್ತಿ ಲೈವ್ ಸ್ಟ್ರೀಮ್ ಮಾಡ್ಬೋದು. ಓಕೆನಾ. ಅದಾದಮೇಲೆ ಕೆಳಗಡೆ ನಾವು ಬಂದರೆ ಕ್ರಿಯೇಟ್ ಮೋರ್ ಶಾರ್ಟ್ಸ್ ಡೈಲಿ ಅಂತ ಇದೆ. ಸೊ ಇದು ಬಂದುಬಿಟ್ಟು ನಾವೀಗ ಇದ್ರ ಎಲಿಜಿಬಲ್ ಮಾಡಿಲ್ಲ ಅಂದರೆ ನಾವು ಕಮ್ಮಿ ಶಾರ್ಟ್ಸ್ ಹಾಕ್ಬೋದು. ಓಕೆನಾ. ಕಮ್ಮಿ ಅಂದರೆ 1 to 2 ಶಾರ್ಟ್ಸ್ ಈ ಥರ ಡೈಲಿ ಹಾಕ್ಬೋದು. ಬಟ್ ನಾವು ಇದನ್ನು ಎಲಿಜಿಬಲ್ ಮಾಡಿದರೆ ಜಾಸ್ತಿ ಶಾರ್ಟ್ಸ್ ಏನಿದೆ ಅದನ್ನು ನಾವು ನಮ್ಮ ಚಾನಲಲ್ಲಿ ಏನಿದೆ ಅಪ್ಲೋಡ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು AB ಟೆಸ್ಟಿಂಗ್ ಆಫ್ ಟೈಟಲ್ ಆ್ಯಂಡ್ ಥಂಬ್ನೈಲ್ಸು. ನೀವು ಬಂದುಬಿಟ್ಟು ಟೈಟಲ್ ಮತ್ತು ಏನಿದೆ ನಿಮ್ಮದು ಥಂಬ್ನೈಲ್ ಏನಿದೆ ಚೇಂಜ್ ಮಾಡ್ಕೋಬೋದು. ಓಕೆನಾ. ಇದು ಏನಾದರೂ ಎಲಿಜಿಬಲ್ ಆಗಿದ್ದರೆ ನೀವು ಚೇಂಜ್ ಮಾಡ್ಕೋಬೋದು. ನಿಮ್ಗೆ ಏನಾದರೂ ಥಂಬ್ನೈಲ್ ಒಂದು ಸಲ ಹಾಕ್ಬಿಟ್ಟು ನಿಮ್ಗೆ ಇಷ್ಟ ಆಗಿಲ್ವಾ, ಇಲ್ಲ ವ್ಯೂಸ್ ಡೌನ್ ಪ್ರಾಬ್ಲಮ್ ಆಗ್ತಾಯಿದೆಯಾ, ಇಲ್ಲ ನಿಮ್ದು CTR ಏನಾದರೂ ಡೌನ್ ಇದೆಯಾ, ಆ ಕಂಡೀಷನಲ್ಲಿ ಎಲ್ಲರಿಗೂ ಥಂಬ್ನೈಲ್ ಇಲ್ಲಾಂದರೆ ಟೈಟಲ್ ಚೇಂಜ್ ಮಾಡೋ ಇದಿರುತ್ತೆ. ಸೊ ಆವಾಗ ನೀವೇನು ಮಾಡ್ಬೋದು, ಚೇಂಜ್ ಮಾಡ್ಬೋದು. ಬಟ್ ಇದನ್ನು ನೀವು ಎಲಿಜಿಬಲ್ ಮಾಡಿಲ್ಲ ಅಂದರೆ ಆ ಕಂಡೀಷನಲ್ಲಿ ಏನಾಗುತ್ತೆ, ನೀವು ಟೈಟಲ್ ಮತ್ತು ಥಂಬ್ನೈಲ್ ಚೇಂಜ್ ಮಾಡೋದಕ್ಕೆ ಆಗಲ್ಲ. ಸೊ ಅದಾದಮೇಲೆ ನಾವು ಕೆಳಗೆ ಬಂದರೆ ಅಪ್ಲೋಡ್ ಮೋರ್ ವೀಡಿಯೋಸ್ ಡೈಲಿ ಅಂತ ಇದೆ. ಅಪ್ಲೋಡ್ ಮೋರ್ ವೀಡಿಯೋಸ್ ಡೈಲಿ ಅಂದರೆ ಲಾಂಗ್ ವೀಡಿಯೋಸು. ನೀವು ಡೈಲಿ ಬಂದುಬಿಟ್ಟು ಲಾಂಗ್ ವೀಡಿಯೋಸು ಜಾಸ್ತಿ ಕ್ವಾಂಟಿಟಿಯಲ್ಲಿ ಅಪ್ಲೋಡ್ ಮಾಡ್ಬೋದು. ಓಕೆನಾ. ಅದಾದಮೇಲೆ ನಾವಿಲ್ಲಿ ಕೆಳಗೆ ಬಂದರೆ ಏನಿದೆ ಎಲಿಜಿಬಲ್ ಫಾರ್ ಅಪ್ಲೈ ಮಾನಿಟೈಸೇಷನ್. ಓಕೆನಾ. ಸೊ ನೀವು ಮೇಯ್ನಾಗಿ ಬಂದುಬಿಟ್ಟು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಬೈ ಚಾನ್ಸ್ ಇದು ಎಲಿಜಿಬಲ್ ಆಗಿಲ್ಲ ಅಂದರೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಇದು ಎಲಿಜಿಬಲ್ ಆದ್ರೇ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಾಗೋದು. ಮೇಕ್ ಶೋರ್ ನೀವು ಫೇಸ್ ಕ್ಯಾಮ್ ವೀಡಿಯೋ ಮಾಡ್ತಿದ್ರೆ ನಿಮಗೆ ಹೆದರ್ಕೋಬೇಕಂತ ಅವಶ್ಯಕತೆ ಇಲ್ಲ, ಅದಾಗೆ ಚಾನಲ್ ಹಿಸ್ಟ್ರಿಯಿಂದ ಆಗಿಬಿಡುತ್ತೆ. ಬೈ ಚಾನ್ಸ್ ಫೇಸ್ ಲೆಸ್ ವೀಡಿಯೋ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಇದು ಎಲಿಜಿಬಲ್ ಮಾಡಲೇಬೇಕು ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಬೇಕಂದ್ರೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ಡೌಟ್ಸ್ ಎಲ್ಲ ಕ್ಲಿಯರ್ ಆಯಿತಾ. ಸೊ ಏನೆಲ್ಲ ಮಾಡಬೇಕು ಏನೆಲ್ಲ ಇಲ್ಲ ಅಂತ ಅಡ್ವಾನ್ಸ್ ಫ್ಯೂಚರ್ ಎಲಿಜಿಬಿಲಿಟಿಯಲ್ಲಿ. ಸೊ ಇದು ಬಂದುಬಿಟ್ಟು ಮಾಡೋದು ತುಂಬ ಇಂಪಾರ್ಟೆಂಟು. ಇದು ಮೂರೂ ಎಲಿಜಿಬಲ್ ಆಗಿರಬೇಕು. ಸೊ ಫಸ್ಟ್ನೇದು ಎರಡನೇದು ನಿಮಗೆ ಅಷ್ಟು ಏನು ಇದಾಗಲ್ಲ. ಸೊ ಮೂರನೇದು ಫೇಸ್ ಕ್ಯಾಮ್ ವಿಡಿಯೋ ಮಾಡ್ತಿದ್ರೂ ಕೂಡ ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲ. ಬೈ ಚಾನ್ಸ್ ಫೇಸ್ಲೆಸ್ ವಿಡಿಯೋ ಏನಾದರೂ ಮಾಡ್ತಿದ್ದೀರಾ ಅಂದರೆ ಆ ಕಂಡೀಷನಲ್ಲಿ ನಿಮಗೆ ಅದು ಎಲಿಜಿಬಲ್ ಮಾಡಲೇಬೇಕು. ಸೊ ಎರಡನೇದು ಹೇಳಿದ್ನಲ್ಲ ನಾನು. ಸೊ ಮೇಲ್ ಬರುತ್ತೆ, ಮೇಲಲ್ಲಿ ನೀವು ಫೇಸ್ ತೋರಿಸ್ಬೋದು. ಇಲ್ಲ ಅಂದರೆ ನೀವು ಇನ್ನೊಂದು
ಚಾನಲ್ ಐ ಡಿ ಅಂತಿದ್ದೀನಿ, ಇದು ನಿಮ್ದು ಯಾವುದಾದ್ರೂ ವ್ಯಾಲಿಡ್ ಐ ಡಿ ಏನಿದೆ ಅದನ್ನು ಕೊಟ್ಬಿಟ್ಟು ಎನೇಬಲ್ ಮಾಡ್ಕೋಬೋದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ? ಅಂತೂ ನಿಮಗೆ ಇದು ರಿಲೇಟೆಡ್ ಏನಾದರೂ ಡೌಟು ಕ್ವಶನ್ ಏನಾದರೂ ಇದ್ದರೆ ನಂಗೆ ಕಾಮೆಂಟಲ್ಲಿ ಕೇಳಿ, ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.